ಮಲ್ಕೊಂಡಾಗ ನಿಮಗೆಲ್ಲ ಕನಸುಗಳು ಬೀಳುತ್ತೆ. ಮಕ್ಕಳು MBBS ಹೋಗ್ಬೇಕು, IAS ಪಾಸ್ ಮಾಡಬೇಕು, ಒಳ್ಳೆ ಹುಡುಗ ಸಿಗ್ಬೇಕು, ನಿಮ್ಮ ಮಗ SP ಆಗಬೇಕು, ಇನ್ನೊಂದು ಆಗಬೇಕು. ನನಗೂ ಹಂಗೆ ಏನೋ ಆಗುತ್ತೆ. ಕೆಲವರು ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ. ನನಗೇನೇನೆಲ್ಲ ಕನಸುಗಳು ಬಿಡೋದು ಗೊತ್ತಾ? ತಾಳ್ಗೋಳ್ ಕ್ರಾಸ್ ಇಂದ ಕೋಲಾರಕ್ಕೆ ದೊಡ್ಡ ರಸ್ತೆ ಮಾಡಬೇಕು, 4 ರಸ್ತೆ ಇರಬೇಕು. ಚಿಕ್ಕಬಳ್ಳಾಪುರದ ರಸ್ತೆ ನಾವು ನ್ಯಾಷನಲ್ ಹೈವೇ ಅಲ್ಲ, ಅದನ್ನು 8 ಲೇನ್ ಮಾಡಬೇಕು. 1 ಗಂಟೆ ಒಳಗೆ ಏರ್ಪೋರ್ಟ್ ಸೇರಬೇಕು. ಕೋಲಾರದಲ್ಲಿ ಒಂದು ಯಾಂತ್ರೀಕೃತ ಕಸಾಯಿಖಾನೆ ಮಾಡಬೇಕು. ಈ ಭಾಗದ ರೈತರು ಕೋಳಿ, ಕುರಿ, ಮೇಕೆ, ಹಂದಿ ಏನ್ ಬೇಕಾಗಿದ್ರು ಕೂಡ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮಾಂಸ ವಿದೇಶಗಳಿಗೆ ಹೋಗ್ಬೇಕು. ನಮ್ಮ ರೈತರಿಗೆ ಡಾಲರ್ ದುಡ್ಡು ಬರಬೇಕು. ಇಲ್ಲಿ ಒಂದು ರೈತ ಮಾಲ್ ಮಾಡಬೇಕು. ಯಾವುದೇ ಗುಂಡು ಸೂಜಿಯಿಂದ ಹಿಡಿದು, ಕೊಡೆಯಿಂದ ಹಿಡಿದು, ಸ್ಕ್ರೂ ಡ್ರೈವರ್ ಇಂದ ಹಿಡಿದು ರೈತ ಕೊಡ್ತಕ್ಕಂಥ ಯಾವುದೇ ವಸ್ತುವನ್ನು ನೇರವಾಗಿ ಉತ್ಪಾದಕರಿಂದ ನಾವು ತಂದು ಮಾತ್ರ 40ರಿಂದ 50% ಕಡಿಮೆ ಆಗುತ್ತೆ. ರೈತರು ಬದುಕಬೇಕು. ನಿನಗೆ ಗೊಬ್ಬರ ಎಷ್ಟು, ಬೀಜ ಎಷ್ಟು, ಕೂಲಿ ಎಷ್ಟು, ನನಗೆ ಖರ್ಚು ಎಷ್ಟು, ಅದರ ಮೇಲೆ ರೇಟ್ ನೀವು ಫಿಕ್ಸ್ ಮಾಡಬೇಕು. ಅಡ್ವಾನ್ಸ್ ಆಗಿ ರೇಟ್ ನಮ್ಗೆ ಹೇಳ್ಬೇಕು. ಟೊಮೆಟೊಗೆ ಹೇಳ್ಬೇಕು, ಮಲ್ಬರಿಗೆ ಹೇಳ್ಬೇಕು, ರಾಗಿಗೆ ಹೇಳ್ಬೇಕು, ಭತ್ತಕ್ಕೆ ಹೇಳ್ಬೇಕು, ಜೋಳಕ್ಕೆ ಹೇಳ್ಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕು. ಕಾಯಿಲೆ ಬಂದ್ಬಿಟ್ರೆ ಬಡವರು ಭಯ ಬೀಳಂಗ ಆಗ್ಬಾರ್ದು. ಎಲ್ಲ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಸಿಗ್ಬೇಕು. ಎಲ್ಲ ನರಸಾಪುರನ ಹಿಡಿದು ಈ ಬೆಟ್ಟಗಳಲ್ಲೆಲ್ಲ ಕೂಡ ಈ ತರ ಮೋಡ ಗಿಡ ಇದ್ದಾಗ ಮೇಲ್ಗಡೆಯಿಂದ ಬೀಜ ಹಾಕ್ಬೇಕು. ಆ ಗ್ಲೈಡರ್ ಅಲ್ಲಿ ಅರಣ್ಯ ಬೆಳಿಬೇಕು. 1340 ಅಡಿಗೆ ಹೋಗಿರೋ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗ ಎಲ್ಲ ಶಿವಮೊಗ್ಗ ಮೀರಿ ಮಲ್ನಾಡ್ ಹಾಕ್ಬೇಕು. ವರ್ಷ ಪೂರ್ತಿ ನಮ್ಮ ಕೆರೆನೆಲ್ಲ ತುಂಬಬೇಕು. ಈ ತರದ ಕೆಟ್ಟ ಕೆಲಸಗಳೆಲ್ಲ ಬರ್ತದೆ. ದುಸ್ವಪ್ನಗಳು ಅಂತ ಹೇಳ್ತಾರೆ. ನನಗೆ ಈ ಕೆಟ್ಟ ಕೆಲಸಗಳು ಬಂದು ನಾನು ಓಡಿಗೆ ಹೋದಾಗ ಆ ಊರಲ್ಲಿ ಏನಾಗಿದೆ, ಈ ಊರಲ್ಲಿ ಏನಾಗಿದೆ, ಇನ್ನೇನ್ ಹಾಕ್ಬೇಕು ಅಂತ ಅವನ್ನೆಲ್ಲ ನೋಡಿ, ಖುಷಿ ನೋಡಿ, ಹೂನಾರ್ಗಳಾಗಿಸ್ಕೊಂಡು ಬರುವಂತ ಬಿಸ್ಕತ್ಗಳು ಅದು ಇದು ಬಾಯಿ ತುಂಬಿಕೊಂಡು ಆಮೇಲೆ ಸೇರ್ಪಡೆ ಇಲ್ಲ ಅಂತ ಬರೋದು ಸೇರ್ಪಡೆ ಇಲ್ಲ. ನನಗೆ ಇದು ದುಸ್ವಪ್ನ ಅಂತ ಗೊತ್ತಾಗಿದ್ದು ಯಾವತ್ತು ಅಂದ್ರೆ ಮೇ 17, 2023 ಕೌಂಟಿಂಗ್ ಆಗಿ ಪಟ್ಟೋಜಪ್ಪ ರಮೇಶ್ ಕುಮಾರ್ ನೀನು ಅಂತ ಹೇಳಿದ ಮೇಲೆ ಓ ದುಸ್ವಪ್ನ ಇದು ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ಇದು ಹೆಚ್ಚಿಗೆ ಬರುತ್ತೆ. ವಯಸ್ಸು ಆಗಿದೆ. ಜನರು ಕೊಟ್ಟ ತೀರ್ಪನ್ನ ಪ್ರಶ್ನೆ ಮಾಡುವ ಅಧಿಕಾರ ನಮಗಿರೋದಿಲ್ಲ. ಚರ್ಚಾಸ್ಪದ ವಿಚಾರಗಳನ್ನ ಇಂಥ ಸಭೆಗಳಲ್ಲಿ ಮಾತಾಡಬಾರ್ದು, ವಿಷ ಕಟ್ಟಬಾರ್ದು, ದ್ವೇಷ ಇರಬಾರ್ದು. ನಮ್ಮ ಕೈಲಾದ್ದು ನಾವು ಮಾಡ್ತೇವೆ. ಉಳಿದ ಕೆಲಸವನ್ನ ಉಳಿದವರು ಮುಂದುವರಿಸಿಕೊಂಡು ಹೋಗ್ಬೇಕು. ನನ್ನನ್ನ ಪರಾಜಯಗೊಳಿಸಿದ ವೆಂಕಟ ಶಿವಾರೆಡ್ಡಿಯವರ ಆದಿಯಾಗಿ ಎಲ್ಲರನ್ನೂ ನಾನು ವಿನಂತಿ ಮಾಡೋದು, ಎತ್ತಿನ ಹೊಡೆ ಕೆಲಸ ಪೂರ್ತಿ ಆಗಿದೆಯಪ್ಪ. ನೀವೆಲ್ಲರೂ ಹೋದ್ರಿ, ಪ್ರಾರಂಭೋತ್ಸವ ಕೂಡ ಮಾಡಿ ಬಂದ್ಬಿಟ್ರಿ. ನಮಗೆ ಬರ್ತಾ ಇಲ್ಲ ನೀರು. ಆ ಯೋಜನೆ ಮಾಡಿದ್ದೇ ನಮಗಾಗಿ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ. ಶಿವಲಿಂಗೇಗೌಡರು ಅವರೆಲ್ಲ ಪಕ್ಷಕ್ಕೆ ಸೇರಿದ್ರು, ಗೆದ್ದಿದ್ದಾರೆ, ಒಳ್ಳೇದು, ಸಂತೋಷ. ಹಾಸನ, ತುಮಕೂರು ಕಡೆ ಹೊರಟೋಗ್ತಾ ಇದೆ ಎತ್ತಿನೊಳೆ ನೀರು. ಅಸೆಂಬ್ಲಿಯಲ್ಲಿ ನನಗೆ ಒಂದೊಂದ್ಸಲ ಈ ದದ್ರ ರೋಗ ಬಂದವರು ಅದರ್ತಾರೆ ನೋಡ್ರಿ, ಹಂಗ ಅದ್ರ ಬಿಡ್ತೀನಿ ನಾನು. ಫಿಟ್ಸ್ ಬರುತ್ತೆ, ಫಿಟ್ಸ್ ಬಂದ್ಬಿಡುತ್ತೆ ಅಸೆಂಬ್ಲಿಯಲ್ಲಿ. ಕಣ್ಣೀರು ಹಾಕೊಂಡು ಕೇಳಿದೆ, ಬೆಂಗಳೂರಿನಲ್ಲಿ ನೀವು ತೊಳ್ಕೊಳ್ಳೋ ನೀರು ಕೊಡ್ರಪ್ಪ, ಅದನ್ನ ಕಣ್ಣಿಗೆ ಒತ್ಕೊಳ್ತೀವಿ ನಾವು ಅಂತ ಹೇಳಿದೆ. ಅಳ್ಬೇಕಾಯ್ತು. ಆ KC ವ್ಯಾಲಿ ನನಗೆ ಗೊತ್ತೇ ಇಲ್ಲ. ಅದರಿಂದ ಬೆಳೆಗಳು ಹಾಳಾಗೋಗುತ್ತೆ, ರೈತರಿಗೆ ತೊಂದರೆ ಆಗುತ್ತೆ. ಎಲ್ಲ ಎಷ್ಟೋ ಜನ, ಕೋಟ್ಯಾಂತರ ಕುಟುಂಬಗಳು ಈ 2 ಜಿಲ್ಲೆಯಲ್ಲಿ ಆ ನೀರು ಬಂದು ಬೆಳೆ ಬಂದ ಮೇಲೆ ನಾಶ ಆಗೋಗ್ಬಿಟ್ಟಿದ್ದಾರೆ. ನಾನು ತಪ್ಪು ಮಾಡ್ಬಿಟ್ಟೆ. ನಾನೀಗ ದೇವರಲ್ಲಿ ಕ್ಷಮಾಪಣೆ ಕೇಳ್ಕೋಬೇಕು. ನಾನು ಆ ನೀರು ತಂದು ತಪ್ಪಾಯ್ತು. 1300 ಅಡಿಗೆ ಹೋಗ್ತಾ ಇದ್ದೆ ಬೋರ್ವೆಲ್, 300 ಅಡಿಗೆ ನೀರು ಸಿಗ್ತಾ ಇದೆ.
ಮೀನು ಸಿಗ್ತಾ ಇದೆ, ದೇವರೇ ನಾನು ತಪ್ಪು ಮಾಡ್ಬಿಟ್ಟೆ ನನಗೆ ಶಿಕ್ಷೆ ಕೊಡಪ್ಪ ಅಂತ ಭಗವಂತನಲ್ಲ ಅಂತ ಕೇಳ್ಕೊ.